ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಯಾವಾಗಾರ ಒಂದ್ಸತಿ ಹೆಣ್ಮಕ್ಳು ಲೇಟಾಗಿ ಎದ್ಬಿಟ್ಟಿರ್ತಾರೆ. ಆವಾಗ ಫಟಾಫಟ್ನಂತ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ತಲೆ ಹೊಳೆಯೋದೇ ಇಲ್ಲರಿ. ಅದಕ್ಕಂತೇಳಿ ನಾ ಈ ವಿಡಿಯೋ ತೊಗೊಂಬಂದೇನು ನೋಡಿರಿ. ಭಾರಿ ಮಸ್ತ್ ಐತ್ರಿ. ಚಪಾತಿಗಿಂತಲೂ ಭಾಳ ಟೇಸ್ಟ್ ಐತೆ ನೋಡಿರಿ. ಮತ್ತು ಇದಕ್ಕೆ ಯಾವ ಥರ ಬಾಜಿ ಮತ್ತು ಪಲ್ಯ, ಈ ಸಾಂಬಾರು ಯಾವುದು ಬ್ಯಾಡ ನೋಡಿರಿ. ಒಂದು ಮೊಸರು ಇದ್ರೆ ಸಾಕು ನೋಡಿರಿ. ಭಾಳ ಮಸ್ತ್ ಐತಿ, ಸೂಪರಾಗಿ ಐತಿ. ಈ ಬ್ರೇಕ್ಫಾಸ್ಟ್ ಒಂದು ಸತಿ ಮಾಡ್ಕೊಂಡು ತಿಂದುಬಿಟ್ರೆ ನೀವು ಹಗಲೇ ಮುಗಲೇ ಇದನ್ನು ಮಾಡ್ಕೊಂಡು ತಿಂತೀರಿ. ಅಷ್ಟು ಈಸಿ ಐತಿ ಮತ್ತು ಬಾಯಿಗೂ ಅಷ್ಟು ರುಚಿ ಐತಿ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ನೋಡಿರಿ. ಅದಕ್ಕೆ ನಾನು ಒಂದು ಗಡ್ಡಿಯಷ್ಟು, ಸಣ್ಣ ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಆಮೇಲೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡೇನಿ. ನಾ ಒಂದು 6-7 ಹಸಿಮೆಣ್ಸಿಕಾಯಿ ಹಾಕ್ಕೊಂಡೇನಿ ನೋಡಿರಿ. ಆಮೇಲೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಹಾಕ್ಕೊಂಡೇನಿ ನೋಡಿರಿ. ಕೊತ್ತಂಬರಿ ಎಷ್ಟು ಹಾಕ್ತಿರಲ್ಲ ಅಷ್ಟು ರುಚಿ ಆಕ್ಕೈತಿ. ನಿಮಗೆ ಕೊತ್ತಂಬರಿ ಇಷ್ಟ ಇಲ್ಲಾಂದ್ರೆ ನೀವು ಪಾಲಕ್ ಸೊಪ್ಪಾದರೂ ಹಾಕ್ಕೋಬೋದು ನೋಡಿರಿ. ಆಮೇಲೆ ಆಲೂಗಡ್ಡೆ ನಿಮ್ಮ ಕಡೆ ಕುದಿಸಿದ್ರೆ ಅದನ್ನ ಹಾಕೋರಿ, ಇಲ್ಲಾಂದ್ರೆ ಹಸಿ ಆಲೂಗಡ್ಡೆ ಹಾಕ್ಕೊಂಡೇನಿ ನೋಡಿರಿ. ನಾನು ಒಂದು ಆಲೂಗಡ್ಡೆನ ಸಿಪ್ಪಿ ತೆಗೆದು ಹಾಕ್ಕೊಂಡೇನಿ. ಆಮೇಲೆ 2 ಸ್ಪೂನ್ ಅಷ್ಟೇ ಮೊಸರು ಹಾಕ್ಕೋತೇನೆ. ಮೊಸರು ಯಾಕೆ ಹಾಕ್ಬೇಕಂದ್ರೆ ಕಲರ್ ಒಂದು ಸ್ವಲ್ಪ ಚಲೋ ಕಾಣಿಸ್ತೈತಿ ರೀ, ತಿನ್ನಾಕ ಚಂದ ಕಾಣಿಸ್ತೈತಿ, ಮತ್ತು ನೋಡಾಕೂ ಚಂದ ಕಾಣಿಸ್ತೈತಿ, ತಿನ್ನಾಕೂ ಟೇಸ್ಟ್ ಆಗ್ತೈತಿ ನೋಡಿರಿ. ಈಗ ಅದನ್ನು ನೀರು ಹಾಕ್ಲಾರ್ದೆ ಈ ರೀತಿ ರುಬ್ಕೊಂಬರ್ತೀನಿ ನೋಡಿರಿ. ಈ ರೀತಿ ಇಷ್ಟು ನೈಸಾಗಿ ರುಬ್ಕೊಂಬಂದೆ. ನಾ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕೊಂಡು ನೋಡಿರಿ. ಈಗ ಇದ್ರೊಳಗೆ ನಾವು ಎಲ್ಲ ಥರ ಮಸಾಲೆ ಹಾಕ್ಕೊಂಬಿಡ್ತೇನೆ ರೀ. ಅಂದ್ರೆ ನಮಗೆ ಮತ್ತು ಹೊಳ್ಳಿ ಇದಕ್ಕೆ ಏನು ಹಾಕೋದು ಅಗತ್ಯ ಇರೋಂಗಿಲ್ಲ. ಮತ್ತು ಯಾವ ಥರ ಬಾಜಿ, ಪಲ್ಯ, ಸಾಂಬಾರು ಏನೂ ಅಗತ್ಯ ಇರೋಂಗಿಲ್ಲ ನೋಡಿರಿ. ಎಲ್ಲ ಮಸಾಲೆ ಇದ್ರಾಗೆ ಹಾಕ್ಕೊಂಡಿರೋದ್ರಿಂದ ನಾ ಫಸ್ಟಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೇನಿ 1 ಸ್ಪೂನ್, ಮತ್ತು ಧನಿಯಾ ಪುಡಿ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನು, ಮತ್ತು ಕಸ್ತೂರಿ ಮೆಂತಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡೇನಿ ನೋಡಿರಿ. ಇದನ್ನಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಕಲಿಸ್ಕೊಂಬಿಡ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ಲಂಗೆ ಕರಿತೈತಿ, ಅದು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ ನೋಡಿರಿ. ಈಗ ನೆಕ್ಸ್ಟ್ ಅದೆಲ್ಲ ಕಲಿಸ್ಕೊಂಡಾಗಿಂದ ಗೋಧಿ ಹಿಟ್ಟು ಹಾಕೋತೇನೆ ನೋಡಿರಿ. ನಾನು 2.5 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕೋತೀನಿ. ನಮ್ಮ ಮನೆಯೊಳಗೆ ಎಷ್ಟು ಮಂದಿ ಇರ್ತಾರಲ್ಲ ಅದನ್ನು ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನೀವು. ಇದಕ್ಕೆ ಇಷ್ಟ ಹಾಕೋಬೇಕಂತೇಳಿ ಮೆಜರ್ಮೆಂಟ್ ಏನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರು ಕಡಿಮೆ ಇರ್ತೈತಲ್ರಿ, ಒಂದು ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ತೆಳುವಾಗಿ ಮಾಡ್ಕೋತೇನೆ ನೋಡಿರಿ. ನಾನು ಈಗ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಇರಬೇಕು ಇದು ಅಂಥೇಳಿ ನೋಡಿರಿ. ಈ ರೀತಿ ನಾ ಕಲಸಾತೇನಲ್ಲ ಈ ರೀತಿ ಇರ್ಬೇಕು ನೋಡಿರಿ ಹಿಟ್ಟಿದೆ. ನಾವು ಹಿಂಗೆ ಮ್ಯಾಗಿಂದ ಹಾಕಿದ ಕೂಡ ಜಲ್ದಿ ಬೀಳಬಾರ್ದ್ರಿ. ಹಿಟ್ಟು ಸಾವಕಾಸಾಗಿ ಬೀಳ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು. ನಾನು ಇದಕ್ಕೆ ಸಣ್ಣ ಕಟ್ ಮಾಡಿದ್ದೆ ಸಬ್ಬಸ್ಗೆ ಹಾಕೋತೇನೆ ನೋಡಿರಿ. ಸಬ್ಬಸ್ಗೆ ಹಾಕೋದ್ರಿಂದ ಭಾಳ ಟೇಸ್ಟ್ 2 ಪಟ್ಟು ಚಲೋ ಇರ್ತೈತಿ ನೋಡಿರಿ. ಭಾರಿ ಟೇಸ್ಟ್ ಇರ್ತೈತಿ. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿಲ್ಲ ಅಂದ್ರೆ ಇವತ್ತ ಮಾಡ್ಕೊಂಡು ತಿನ್ನಿರಿ, ಅಷ್ಟು ರುಚಿಯಾಗೈತಿ. ನಮ್ಮ ಮನೆಯೊಳಗೆ ಸಬ್ಬಸ್ಗೆ ಇದ್ಬಿಟ್ರೆ ಮಾಡ್ಕೊಂಡು ತಿಂದುಬಿಡ್ರಿ. ನೀವು ಕಮೆಂಟ್ ಮಾಡಿ ಹೇಳ್ತೀರಿ ಅಷ್ಟು ಚಲೋ ಐತೆ ಅಂಥೇಳಿ. 1-2 ನಿಮಿಷ ತನಕ ಈ ರೀತಿ ಕಲಿಸ್ಕೊಂಡ್ಬಿಟ್ರಿ. ಇದನ್ನ ಸಬ್ಬಸ್ಗೆ ಎಲ್ಲ ಹಾಕ್ಕೊಂಡಿಂದ ಇದಿಷ್ಟ ಕಲಿಸ್ಕೊಂಡಿಂದ ಮತ್ತು ನಾವು ಇದಕ್ಕೆ ಏನು ಹಾಕೋಂಗಿಲ್ಲ ನೋಡಿರಿ. ಡೈರೆಕ್ಟಾಗಿ ಮಾಡ್ಕೊಂಡು ತಿಂದು ಬಿಡೋದ್ರಿ. ಇದನ್ನು ನೆನೆಸೋದಿಲ್ಲ ಏನಿಲ್ಲ ನೋಡಿರಿ. ನಾನು ಈಗ ಗ್ಯಾಸಿನ ಮ್ಯಾಗ ದೋಸೆ ಹಂಚಿ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಒಂದಿಷ್ಟು ಎಣ್ಣೆ ಹಚ್ಕೊಂಡ್ಬಿಡೋಣ. ಹಂಚನ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಇದನ್ನು ಹಾಕೋರಿ. ಇಲ್ಲಂದ್ರೆ ನಿಮಗೆ ಇದು ಹಾಕಾಕ ಬರೋದಿಲ್ಲ ನೋಡಿರಿ. ಹಾಕೊಂಡು ಮ್ಯಾಗ ಅಗಲ್ ಮಾಡೋಕೆ ಬರೋಂಗಿಲ್ಲ, ಗ್ಯಾಸ್ ಫ್ಲೇಮ್ ಜೋರು ಇದ್ಬಿಟ್ರೆ. ಹಾಗಾಗಿ ಸಣ್ಣ ಇಟ್ಕೊಂಡು ಈ ರೀತಿ ಅಗಲ್ ಮಾಡ್ಕೊರಿ, ಅಂದ್ರೆ ಬರ್ತೈತಿ ಇದು ನಿಮಗೆ. ಈಗ ನಾವು ಗ್ಯಾಸ್ ಫ್ಲೇಮ ಜೋರು ಇಟ್ಕೊಂಡು ಇದನ್ನು ಹಿಂಗೆ ಈ ರೀತಿ ತಿರುವಾಕ್ ಹೋದ್ರೆ ಎಲ್ಲ ದೋಸೆ ಚಮಚೆಗೆ ಹತ್ಕೊಂಡ್ಬಂದುಬಿಡ್ತೈತಿ, ಚಲೋ ಬರೋದಿಲ್ಲ. ಈಗ ಇದಕ್ಕೆ ಮ್ಯಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ರಿ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಇದನ್ನು ತಕ್ಕೊಂಡು ಇದನ್ನು ಸಾವಕಾಸಾಗಿ ಹೊಳ್ಳಿಸಾಕೋಣ್ರಿ. ನಿಮಗೆ 2 ಸ್ಪೂನ್ ಎಣ್ಣೆ ಇದ್ಬಿಟ್ರೆ ಬೆಳಗಿನ ನಾಷ್ಟನ ಮುಗಿದು ಹೋಗ್ಬಿಡ್ತೈತೆ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಅಕ್ಕವು. ಒಂದು ಸ್ವಲ್ಪನೂ ಹಂಚಿಗೆ ಅಂಟ್ಕೊಂಡಿಲ್ಲ. ಮತ್ತು ಆಲೂಗಡ್ಡೆ ಹಾಕಿರ್ತೇವಲ್ರಿ, ಅವು ಎಷ್ಟು ನೀವು ಬೆಳಗ್ಗೆ ಅಥವಾ ಮರನೇ ದಿನ ಇಟ್ಟರೂ ಕೂಡ ಅಷ್ಟು ಸಾಫ್ಟಾಗಿ ಮೆತ್ತಗಿರ್ತಾವೆ ನೋಡಿರಿ. ಈಗ ನೋಡಿರಿ ಆ ಕಡೆ ಈ ಕಡೆ 1-2 ನಿಮಿಷ ಬೇಯಿಸ್ಕೊಂಡು ಬಂದೆ ರೀ ಇದನ್ನ. ಈಗ ಇದಿಷ್ಟು ಬೇಯಿಸ್ಕೊಂಡಿದ್ದು ಆತು ನೋಡಿರಿ. ಭಾಳ ಹೊತ್ತನ ಬೇಯಿಸ್ಕೋಬಾರ್ದ್ರಿ ಇದನ್ನ. ಒಂದು ಸತಿ ನಾವು ಏನು ಫಸ್ಟಿಗೆ ಹಾಕಿದಾಗ 5 ನಿಮಿಷ ಬೇಯಿಸ್ಕೊಂಡಿರ್ತೇವಲ್ಲ ಅದಷ್ಟೇ ನೋಡಿರಿ. ಹೊಳ್ಳಿ ಸಾಕಿನ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು. ಈಗ ನಮ್ಮನ್ನ ರೆಡಿ ಆಯ್ತು ನೋಡಿರಿ. ತೊಗೊಂಬಂದೆ ನಾನು ಸರ್ವ್ ಮಾಡಕ್ಕೆ ಕುಂತೇನಿ ನೋಡಿರಿ. ಕೈಯಾಗ ಹಿಡಿದು ತೋರಿಸ್ತೀನಿ ನಿಮ್ಗೆ ಎಷ್ಟು ಸಾಫ್ಟ್ ಆಗ್ಯಾವ. ಆಲೂಗಡ್ಡೆ ಹಾಕೋದ್ರಿಂದ ಭಾಳ ಸಾಫ್ಟಾಗಿರ್ತಾವೆ ನೋಡಿರಿ.
ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವು, ಚಂದನೂ ಕಾಣಾಗುಂತಾವ. ನೀವು ಈಗ ಆಫೀಸಿಗೆ ಈ ರೀತಿ ಮಾಡಿ ಕಟ್ಟಿ ಕೊಟ್ಬಿಟ್ರೆ ನೀವು ಮಧ್ಯಾಹ್ನ ಆತ ಸಂಜೆ ಮಟನೂ ಹಿಂಗೆ ಇರ್ತಾವೆ ನೋಡ್ರಿ. ನೀವು ಬೆಳಗ್ಗೆ ಯಾವ ರೀತಿ ಕಟ್ಟಿರ್ತಿರಲ್ಲ ಸಂಜೆ ಮಟನೂ ಅದೇ ಇರ್ತಾವೆ. ಹೆಣ್ಮಕ್ಳಿಗೆ ಏನು ನಾಷ್ಟ ಮಾಡ್ಬೇಕು ಅನ್ನೋದೊಂದು ಗೊತ್ತಾಗೋಲ್ಲ ದಿನ. ಈ ರೀತಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಿರಿ, ಮತ್ತು ಹೆಲ್ದಿಯಾಗೂ ಇರ್ರಿ, ಮತ್ತು ಎಣ್ಣೆ ಜಾಸ್ತಿ ಬಳಕೆನೂ ಆಗೋದಿಲ್ಲ ಇಂಥದ್ದು ನಾಷ್ಟ ಬ್ರೇಕ್ಫಾಸ್ಟ್ ಮಾಡಕ್ಕಂತ್ರೆ. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ನೋಡತ್ತೀರಿ, ಯಾವ ಎದ್ರಾಗಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.